ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತ್ರಿವೇಣಿ UK ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. 5 ಗಂಟೆ ಆಗಿದ್ರಿ, ಎದ್ದೇನು ರೀ. ಯಾಕೆ ಅಂತ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ. ಇವಾಗ ಎದ್ದು ಬಂದೀನಿ ರೀ. ಅಲ್ಲೇ ಕೆಳಗಡೆ ಮಕ್ಕೊಂಡಿದ್ದೀನಿ ರೀ ಅಮ್ಮನ ಕಡೆ. ನಮ್ಮ ಮನೆಯವರು ಕೂಡ ಊರಿಗೆ ಹೋಗ್ಯಾರ ರೀ. ಹಾಗಾಗಿ ಅಲ್ಲೇ ಅಮ್ಮ ಇಲ್ಲೇ ಬಾ ಮನ್ಕೋಣ ಅಂತ ಹೇಳಿದ್ರು ರೀ. ಅದಕ್ಕೆ ಅಮ್ಮನ ಮನೆಯಲ್ಲೇ ಮನ್ಕೊಂಡಿದ್ದೀನಿ ರೀ. ಇವಾಗ ಎದ್ದು ಬಂದೇನಿ ರೀ. ಇವಾಗ ಮ್ಯಾಗ ಬಂದು ಇವಾಗ ಕಸ ಒಂದಿಷ್ಟು ಬಾಂಡೆ ಅದಾವ್ರಿ, ಅದನ್ನು ಮಾಡ್ಕೋಬೇಕ್ರಿ. ಹಾಗಾಗಿ ಇವಾಗ ಎದ್ದು ಬಂದು ಡೋರ್ ತೆಗಿಯಕತ್ತೀನಿ ನೋಡ್ರಿ. ಪಟ ಕೆಲಸ ಮುಗಿಸ್ಕೋಬೇಕು ರೀ. ಕೆಲಸ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಅಂದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನೋಡಿ ಮಾಡಲಾರ್ದೆ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ನಿಮಗೆ ಕಮೆಂಟ್ ಮಾಡೋಕ್ಕೂ ಗೊತ್ತಾಗುತ್ತೆ. ಸುಮ್ಮನೆ ವಿಡಿಯೋ ನೋಡಲಾರ್ದೆ ಕಮೆಂಟ್ ಮಾಡಿದರೆ ಯಾವುದು ಏನೂ ಅರ್ಥ ಆಗಂಗಿಲ್ಲ. ನಮಗೂ ತುಂಬಾ ಬೇಜಾರಾಗುತ್ತೆ ಈ ಥರ ಮಾಡೋದ್ರಿಂದ. ಕಮೆಂಟು ನೋಡ್ತಿರ್ಬೋದು, ಟೈಮ್ ಆಗ್ಯದ ಆಲ್ರೆಡಿ. ಅದಕ್ಕೆ ನಾನು ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಶನಿವಾರ ಸ್ಯಾಟರ್ಡೆ. ಹಾಗಾಗಿ ಅಲ್ಲಿದ್ದು ಎದ್ದು ಬಂದು ನೀವು ವಿಡಿಯೋ ಮಾಡ್ಕೊಂತ ತೋರ್ಸೋಟ್ಟಿಗೆ 5:30 ಐತೆ ನೋಡಿರಿ. ಇವಾಗ ನಾನು ಒಂದಿಷ್ಟು ಬಾಂಡೆ ಅದಾವ್ರಿ, ಹೋಗಿ ಜಲ್ದಿ ತೊಳ್ಕೊಂಬರ್ತೀನಿ ರೀ. ತೊಳ್ಕೊಂಬಂದು ಮತ್ತು ಅವರಿಗೆ ಕೂಡ ರೆಡಿ ಮಾಡ್ಬೇಕು ರೀ ಅಡುಗೆ. ನಿನ್ನೆ ರೊಟ್ಟಿ ಹಾಕಿನಿ ರೀ ಸಾಯಂಕಾಲ. ಹಾಗಾಗಿ ಈಗ ಕಸ ಗುಡಿಸ್ಬಿಟ್ಟು ಆಮೇಲೆ ಹಾಗೆ ಕೆಳಗೆ ಬಾಂಡೆ ಒಯ್ದು ತೊಳೆದು ಹಾಗೆ ಜಳಕ ಮಾಡಿಕೊಂಡೇ ಬಂದುಬಿಡ್ತೀನಿ ರೀ. ಯಾಕಂದ್ರೆ ಬಾತ್ರೂಮ್ ಕೆಳಗೆ ಅದಾರೆ. ಹಂಗಾಗಿ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಹೊಡಿತಾ ಇದ್ದೀನಿ ರೀ. ಅದು ಇದು ಮಾಡಿಬಿಟ್ಟು ಆಮೇಲೆ ಕಡೆ ಮಾಡ್ಕೊತೀನಿ ರೀ. ಇವಾಗ ಬೆಳಗ್ಗೆ ಹಾಕೀನಿ ರೀ. ಎದ್ದ ತಕ್ಷಣ ಆಲ್ರೆಡಿ ಗ್ಯಾಸ್ ಒರೆಸಿಟ್ಟಿದ್ದೀನಿ ರೀ. ರಾತ್ರಿನೇ ಈಗ ಬೇಳೆ ಕುದಿಯೋಕೆ ಹಾಕೀನಿ ರೀ. ಬೇಳೆ ಮಾಡಿದ್ನಂದ್ರೆ ಸಾಂಬಾರು ಮಾಡಿದ್ನಂದ್ರೆ ರೊಟ್ಟಿ ಅದು ಮುರ್ಕೊಂಡು ಊಟ ಮಾಡ್ತಾರೆ ರೀ. ಮತ್ತು ರಾತ್ರಿ ಒಂದು ಸ್ವಲ್ಪ ಅನ್ನ ಉಳ್ದಿತ್ತು ರೀ. ಅದೊಂದಿಷ್ಟು ದೊಡ್ಡವನು ಮನ್ಯಾಗ ಇರ್ತಾನೆ ರೀ, ಕಾಲೇಜ್ಗೆ ಹೋಗಲ್ಲ ಅವನು. ಹಾಗಾಗಿ ಅವನು ಊಟ ಮಾಡ್ಕೊತಾನೆ ರೀ. ಅವರಿಗೆ ಒಂದು ಸ್ವಲ್ಪ ಏನಾದರೂ ಮಾಡಿಕೊಟ್ನಂದ್ರೆ ಅವ್ರು ತಿಂದು ಸ್ಕೂಲಿಗೆ ಹೋಗ್ತಾರೆ ರೀ. ಹಾಫ್ ಡೇ ಎಲ್ಲ ಸ್ಕೂಲು ಶನಿವಾರ. ಹಾಗಾಗಿ ಹಾಫ್ ಡೇ ಇರ್ತದೆ ರೀ ಸ್ಕೂಲು. ಅವರು ತಿನ್ಕೊಂಡಿರ್ತಾರೆ ರೀ. ಮತ್ತು ಆಮೇಲೆ ರೊಟ್ಟಿನೂ ಅದಾವೆ ರೀ, ಮೆತ್ತನ ರೊಟ್ಟಿನೂ ಅದಾವೆ ರೀ. ಸಾಯಂಕಾಲ ಮಾಡೀನಿ ರೀ, ನಾಳೆ ಊರಿಗೆ ಹೋಗೋದು ಬರ್ತದೆ ಅಂತಂದು ಮಾಡೀನಿ ರೀ. ಹಾಗಾಗಿ ಅವು ಊಟ ಮಾಡ್ಕೊತಾರೆ ರೀ. ಸಾರು ಮಾಡಿರ್ತೀನಿ, ಊಟ ಮಾಡ್ತಾರೆ. ಕಲಬುರ್ಗಿಗೆ ಹೊಂಟೀನಿ ರೀ. ಮೊನ್ನೆ ಆರಾಮಿರಲಿಲ್ಲ ಅಂತ ಹೇಳಿದ್ನಲ್ಲ ರೀ. ಹಂಗಾಗಿ ಅಮ್ಮ ಹೋಗಿ ಚೆಕಪ್ ಮಾಡಿಸ್ಕೊಂಬರಮ್ಮ, ಹೋಗೋಣ ನಡಿ ಅಂತ ಹೇಳಿದ್ರಿ. ಅದಕ್ಕೆ ಅಮ್ಮ ಅವ್ರದ್ದು ಸ್ವಲ್ಪ ಚೆಕಪ್ ಇತ್ತು ರೀ. 6 ಮಂತಿಗೊಮ್ಮೆ ಹೋಗ್ತಾರೆ ಚೆಕಪ್ ಮಾಡಿಸ್ಬೇಕು. ಅದಕ್ಕೆ ಅವರು ಹೊಂಟಿದ್ರಿ. ಅಮ್ಮ ನನಗೂ ಬಾ ನೀನು ಹೋಗಿ ಚೆಕ್ ಮಾಡಿಸ್ಕೊಂಬರೋಣ ಅಂತ ಅಂದಿದ್ರು. ಬೆಂಗಳೂರು ಡಾಕ್ಟ್ರು ಬರ್ತಾರೆ, ಬೆಂಗಳೂರಿಗೆ ಸುರೇಶ್ ಡಾಕ್ಟ್ರ್ ಅಂತ ಬರ್ತಾರೆ. ಅಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ರೀ. ನೋಡೋಣ ಏನು ಹೇಳ್ತಾರೆ ಏನಿಲ್ಲ ಅನ್ನೋದು. ಹೋಗಿ ಚೆಕ್ ಮಾಡಿಸ್ಕೊಂಬರ್ತೀನಿ ರೀ. ಏನೂ ಇರೋಲ್ಲ ಅಂದ್ಕೊಂಡೀನಿ ರೀ. ರಾಯರಿಗೆ ನಂಬಿ ಹೋಗ್ಕತ್ತೀನಿ ರೀ. ಹೋಗಿ ಬರ್ತೀನಿ ರೀ. ನೋಡ್ರಿ, ಇನ್ನೂ ತಲೆ ಹಚ್ಕೊಂಡಿಲ್ಲ, ಇನ್ನೇನು ರೆಡಿ ಆಗ್ತೀನಿ. ಹಾಗೆ ಸ್ವಲ್ಪ ಮ್ಯಾಗಿ ಮಾಡ್ಕೊಡಕತ್ತೀನಿ ರೀ ಮಕ್ಕಳಿಗೆ. ಸಾಂಬಾರು ಮಾಡಿರ್ತೀನಿ, ಮ್ಯಾಗಿ ಮಾಡ್ಕೊಡಕತ್ತೀನಿ. ಅವ್ರಿಗೆ ಸ್ಕೂಲಿಗೆ ಹೋಗ್ತಾರೆ. ಹಾಗಾಗಿ ನೋಡ್ರಿ, ಯಾವುದು ವೆಜಿಟೇಬಲ್ ಬೇಡ ಅಂತಾರೆ, ಸಿಂಪಲ್ಲಾಗಿ ಈ ಥರ ಮ್ಯಾಗಿ ಮಾಡಿ ಕೊಡಕತ್ತೇನೆ ರೀ. ಇದಷ್ಟು ತಿನ್ಕೊಂಡು ಅವ್ರು ಹೋಗ್ತಾರೆ ರೀ. ನಾವು ಜಲ್ದಿ ಆಯ್ತಂದ್ರೆ ತೋರ್ಸ್ಕೊಂಡು ಬರ್ತೀವಿ ರೀ. ಆಯ್ತು ರೀ, ಈಗ ಇದಷ್ಟು ಮಾಡಿಕೊಡ್ತೀನಿ ರೀ. ನಿನ್ನೆ ಸಂಜೆ ಮಾಡಿ ರೊಟ್ಟಿ ಮಾಡೀನಿ ರೀ, ಊಟ ಮಾಡ್ತಾರೆ. ಸಾಂಬಾರು ರೊಟ್ಟಿ. ನಿನ್ನೆ ಅನ್ನ ಆಗದೆ ಒಂದು ಸ್ವಲ್ಪ ಉಣ್ತಾನೆ ರೀ. ದೊಡ್ಡವ ಇರ್ತಾನೆ ರೀ ಮನ್ಯಾಗ, ಕಾಲೇಜ್ಗೆ ಹೋಗಲ್ಲ ಅವನು. ನೋಡ್ರಿ ಮಕ್ಕಳು ಸುಮ್ಮನೆ ಕುಂದ್ರಲ್ಲ ನೋಡ್ರಿ. ಚಿದಕ್ಕೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಬರೀ ಇದೇನು ಗಲಾಟೆ ಮಾಡೋದು. ಹಾಗೆ ಹಾಲು ತೊಗೊಂಡು ಕಾಸಾಕಿಟ್ಟೇನೆ ರೀ. ಒಂದು ಸ್ವಲ್ಪ ಚಹಾ ಕುಡಿದು ಹೋದ್ರಾಯ್ತು ಅಂದ್ಕೊಂಡು ಅವ್ರಿಗೆ ಹಾಲು ಕಾಯಿಸ್ಕೊಟ್ಟು ನಾವು ಒಂದಿಷ್ಟು ಚಹಾ ಮಾಡ್ಕೊಂಡು ಕುಡಿದು
ಓದ್ತೀನಿ ರೀ. ಈಗ ಟೈಮ್ ಬೇರೆ ಆಗ್ಯದ, ಊಟ ಮಾಡೋಕ್ಕೂ ಆಗಲ್ಲ ರೀ. ನೋಡ್ರಿ ನಮ್ಮ ಮಮ್ಮಿ ಗುಲ್ಬರ್ಗ ಹೊಂಟ್ರಿ ಇವತ್ತು ಕಾಲೇಜ್ ಬಿಡಿಸ್ಯಾರ ನಂಗೆ. ಹಾಸ್ಪಿಟಲ್ ಹೊಂಟಾರ ನೋಡ್ರಿ. ನೋಡ್ರಿ ನಡೆದೀವಿ, ಗಾಡಿ ಬಂದಿತ್ತು ರೀ, ಜಲ್ದಿನೇ ಬಂದಿತ್ತು ರೀ. ನಾವೇ ಲೇಟ್ ಮಾಡಿದ್ದೀವಿ ರೀ. ಅಮ್ಮ, ನಾನು, ತಂಗಿ, ಅಪ್ಪ ಹೊಂಟೀವಿ ನೋಡ್ರಿ. ಅಮ್ಮ ಅವರು 6 ತಿಂಗಳಿಗೊಮ್ಮೆ ಚೆಕಪ್ ಮಾಡಿಸ್ಕೊತಾರೆ ರೀ. ಹಾಗಾಗಿ ನನಗೂ ಬಾ ನಡಿ ಹೋಗೋಣ ಹೀಗೆ, ಮತ್ತು ಸುಮ್ಮನೆ ಎಲ್ಲಿ ಡಾಕ್ಟ್ರ್ನಲ್ಲಿ ಯಾರು ಅಷ್ಟು ಇರಂಗಿಲ್ಲ ನಡಿ ಅಂತಂದು ಕರ್ಕೊಂಡು ಹೊಂಟೀನಿ ರೀ. ಈಗ ನೋಡಮ್ರಿ ಎಷ್ಟು ಆಗುತ್ತೆ ಅಷ್ಟು ವಿಡಿಯೋ ಮಾಡ್ತೀನಿ ರೀ. ಅಲ್ಲಿ ಮಾಡೋಕ್ಕೂ ಆಗಲ್ಲ ರೀ. ಡಾಕ್ಟ್ರ್ ಕಡೆ ಎಲ್ಲೊಂದು ಕಡೆ ಕ್ಯಾಮ್ರಾ ಅದು ಇದು ಮಾಡಿರ್ತಾರೆ ರೀ. ಮತ್ತು ಏನು ಅಂತಾರೋ ಏನೋ ಸುಮ್ಮನೆ ಅಂತಂದು ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತೀನಿ, ಮಾಡಿ ನಿಮಗೂ ಕೂಡ ಶೇರ್ ಮಾಡ್ಕೋತೀನಿ. ಮತ್ತು ಅಲ್ಲಿ ಹೋದ ನಂತರ ಮತ್ತು ECG ಮತ್ತು ಇವೆಲ್ಲನೂ ಏನು ಮಾಡಿಸ್ತಾರೆ ಏನು ಮಾಡ್ತಾರೆ ನೋಡ್ಬೇಕು ರೀ. ಅಲ್ಲಂತ್ರ ವಿಡಿಯೋ ಮಾಡೋಕ್ಕೆ ಕೊಡೋಂಗಿಲ್ಲ. ಹಾಗಾಗಿ ನೋಡೋಣ ಡಾಕ್ಟ್ರ್ ಏನಂತಾರೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ರತಿಯೊಂದು ನಾನು ಏನಿರುತ್ತೆ ಅದು ಎಲ್ಲನೂ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ರೀ, ನಮ್ಮ ಫ್ಯಾಮ್ಲಿ ಅಂತ ಅಂದ್ಕೊಂಡು. ನೋಡಿ ಇವಾಗ ರೀಚ್ ಆದ್ವಿ ರೀ. ಕಲಬುರ್ಗಿ ಬಂದು ಹಾಸ್ಪಿಟ್ಲಿಗೆ ಬಂದೀವಿ ರೀ. ಆಲ್ರೆಡಿ ನಮ್ಮ ಮನೆಯವರು ಚಿಟ್ಟಿ ಬರ್ಸಿದ್ದಾರೆ, ನಂಬರ್ ಬರ್ಸಿದ್ರೆ ಮುಂಚೆನೇ ಬರ್ಸ್ಬೇಕು ರೀ. ಒಂದು ವಾರ 15 ದಿನ ಇರ್ತದೆ ಅನ್ನೋಕ್ಕೆ ನಂಬರು ಬರ್ಸ್ಬೇಕು ರೀ. ಹಾಗೆ ಬರ್ಸಿತ್ತಲ್ರಿ, ಹಾಗಾಗಿ ಈಗ ಅಮ್ಮ ಅಪ್ಪ ಇಲ್ಲಿ ಬ್ಲಡ್ ಟೆಸ್ಟಿಂಗು ಶುಗರ್ ಟೆಸ್ಟಿಂಗ್ ಮಾಡಿಸೋ ಸಲುವಾಗಿ ನಂಬರ್ ಇದು ತೊಗೋಕತ್ತಾರೆ ರೀ. ಈಗ ಅಲ್ಲೋಗಿ ದುಡ್ಡು ಕಟ್ಟಿ ಇವಾಗ ಹೋಗಿ ಬ್ಲಡ್ ಟೆಸ್ಟು ಅದು ಮಾಡ್ಕೊತಾರೆ ರೀ. ಈಗ ಅವರು ಕೂಡ ಇಲ್ಲಿ ಬಂದು ಇಲ್ಲಿ ಚೆಕಪ್ ಮಾಡೋದು ಶುಗರು ಮತ್ತು ಬ್ಲಡ್ ಟೆಸ್ಟಿಂಗ್ ರೀ. ಇಲ್ಲಿ ಇನ್ನೊಂದು ಕಡೆ ಬಾಜು ಅದಾರೆ, ಅಲ್ಲೋಗಿ ECG ಅದು ಮಾಡಿಸ್ಕೋಬೇಕು ಡಾಕ್ಟ್ರ್ ಕಡೆ ಹೋಗಿ. ನೋಡಿರಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಕತ್ತೀನಿ ರೀ. ಈಗ ಮತ್ತು ಇನ್ನೊಂದು ಕಡೆ ಬಂದೀವಿ ರೀ, ಬಿರಾದಾರ್ ಡಾಕ್ಟ್ರ್ ಕಡೆ ಬಂದೀವಿ ರೀ. ಸ್ಕಿನ್ ಡಾಕ್ಟ್ರ್ ಕಡೆ ಬಂದೀವಿ ರೀ. ಒಂದು ಸ್ವಲ್ಪ ತೋರಿಸೋದಿತ್ತು, ಅಲ್ಲೊಂದಿಷ್ಟು ತೋರಿಸ್ಕೊಂಡು ಅದು ಮುಗಿಸ್ಕೊಂಡು ಏನಾದರೂ ಒಂದು ಸ್ವಲ್ಪ ಊಟ ಮನೇಲಿದ್ದು ಒಂದಿಷ್ಟು ಬುತ್ತಿ ತಂದಾರೆ. ಅಮ್ಮ ಅಪ್ಪ ಊಟ ಮಾಡ್ತಾರೆ, ನೋಡ್ಬೇಕು ರೀ. ನಾವು ನಮ್ಮ ಮನೆಯವರು ಹೊರಗಡೆ ಹೋಗಿ ನಮ್ಮ ತಂಗಿ ಹೋಗಿ ಊಟ ಮಾಡ್ತೇವೆ ರೀ. ಜಾಸ್ತಿ ತಂದಿಲ್ಲ, ಗಡ್ಬಡ್ದಾಗ ಅಂತಂದು ಸ್ವಲ್ಪನೇ ಅಡುಗೆ ಮಾಡ್ಕೊಂಬಂದೀವಿ ರೀ. ಜಾಸ್ತಿ ಹೊರಗಡೆ ಹೋಟೆಲ್ದಂದು ಊಟ ಮಾಡೋಕ್ಕೆ ಇಷ್ಟಪಡಲ್ಲ ರೀ ಅಪ್ಪ ಅಮ್ಮ. ಹಂಗಾಗಿ ಅವ್ರಿಗೆ ರೊಟ್ಟಿ ಈ ಥರ ಶೇಂಗಾ ಇದು ರೊಟ್ಟಿ ಮತ್ತು ಬೆಳ್ಳುಳ್ಳಿ ಖಾರ ಈ ಥರ ಒಂದಿಷ್ಟು ಪಲ್ಯ ಅದು ಒಂದಿಷ್ಟು ತೊಗೊಂಡು ಬಂದಾರೆ ರೀ. ಅವ್ರು ಊಟ ಮಾಡ್ಕೊತಾರೆ ರೀ. ಈಗ ಡಾಕ್ಟ್ರ್ ಕಡೆ ಬಂದೀವಿ ರೀ. ಇಲ್ಲಿ ನಂಬರ್ ತೊಗೋಬೇಕಂದ್ರೆ ಇಲ್ಲಿ ಒಂದು ದಿನ ಮನ್ಕೋಬೇಕು ರೀ. ರಾತ್ರಿ ನಾಳೆಗೆ ತೋರಿಸ್ತೀವಿ ಅನ್ನೋಕೆ ರಾತ್ರಿ ಮನ್ಕೊಂಡು ಆ ನಂಬರ್ ಮ್ಯಾಲೆ ಕುಂದಿರ್ಬೇಕು ರೀ. ಇಲ್ಲ ನಂಬರ್ ಮ್ಯಾಲೆ ಮನ್ಕೊಂಡು ಇದು ಮಾಡಿ ಚೀಟಿ ತೊಗೋಬೇಕು ರೀ. ಆ ನಂತರ ಮಾರನೇ ದಿನ ನೋಡ್ತಾರೆ ರೀ. ಹಾಗಾಗಿ ಇವಾಗ ಬೆಳಗ್ಗೆ ಒಂದು 10-15 ಪೇಷಂಟ್ಗಳು ನೋಡ್ತಾರೆ ರೀ. ಈಗ ಯಾರು ಮಧ್ಯಾಹ್ನ ನೋಡಿರಿ ಮುಗ್ದದೆ ರೀ. ಈಗ 4 ಗಂಟೆ ತನಕ ಕೂಡು ಅಂತಾರೆ ರೀ. ಅದಕ್ಕೆ 4 ಗಂಟೆ ತನಕ ಕುಂತು ತೋರ್ಸ್ಕೊಂಡು ಹೋಗ್ಬೇಕು ನೋಡಿರಿ. ನಾವು ಅಲ್ಲಿಂದ ಬಂದು ಮನ್ಕೊಂಡು ಚೀಟಿ ಬರ್ಸೋಕೆ ಆಗಲ್ಲ ರೀ. ಹಂಗಾಗಿ ಒಬ್ರಿಗೆ ಹೇಳಿದೀವಿ ರೀ, ಅವ್ರು ಹೇಳಿದ್ದು ರೀ. ಅದಕ್ಕೋಸ್ಕರ ಅವ್ರು ಪೇಷಂಟ್ಗಳು ಬಂದಿರ್ತಾರೆ ರೀ ಆಲ್ರೆಡಿ, ಅವ್ರಿಗೆ ಬಿಟ್ಟು ಹೆಂಗೆ ನೋಡ್ತಾರೆ ರೀ. ಅದಕ್ಕೋಸ್ಕರ ನಿಂದ್ರು ಅಂತ ಹೇಳಿದ್ರು ರೀ. ಹಂಗಾಗಿ ನಿಂತು ಇವಾಗ ತೋರಿಸ್ಕೊಂಡು ಹೋಗ್ತೀವಿ ನೋಡಿರಿ. ಈಗ ತೋರ್ಸ್ಕೊಂಡು ಬಂದೀವಿ ರೀ ಫ್ರೆಂಡ್ಸ್. ಈಗ ಹೋಟೆಲ್ನಾಗ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡ್ರೆ ಆಯ್ತು ಅಂತ ಇಲ್ಲಿ ಬಂದು ಕೂತೀವಿ ರೀ. ನಾನು ನಮ್ಮ ತಂಗಿ ಮನೆಯವರು ಕೂತೀವಿ ರೀ. ಈಗ ಮುಗಿಸ್ಕೊಂಡು ಇನ್ನೇನು ಹೋಗೋದು ನೋಡಿರಿ. ಊಟ ಮುಗಿಸ್ಕೊಂಡು ಚಹಾ ಹೇಳ್ಯಾರ, ಚಹಾ ಕುಡಿದು ಇನ್ನೇನು ಹೋಗ್ತೀವಿ ನಿಮ್ಗೆ ತೋರಿಸ್ತೀನಿ ರೀ ಡಾಕ್ಟ್ರ್ ರಿಪೋರ್ಟು ಏನು ಅನ್ನೋದು ಕೂಡ. ನೋಡಿರಿ ಮನೆಗೆ ಬಂದ ನಂತರ ನಿಮ್ಗೆ ತೋರ್ಸಕತ್ತೀನಿ ರೀ ಏನು ಅನ್ನೋದು ತೋರಿಸ್ತೀನಿ ನೋಡಿರಿ. ಇವಾಗ ಬೆಂಗಳೂರು ಡಾಕ್ಟರ್ ಇವರು ಬೆಂಗಳೂರಲ್ಲಿ ಇರೋರು ಇಲ್ಲಿ ಬರ್ತಾರೆ, ತಿಂಗಳಿಗೊಮ್ಮೆ ಬರ್ತಾರೆ. ಬಂದು 2 ದಿನ ನೋಡೋತಾರೆ. ಸ್ಯಾಟರ್ಡೆ ಸಂಡೇ ಇರ್ಬೋದು ರೀ ಮೋಸ್ಟ್ಲಿ. 2 ದಿನದಾಗ ನೋಡಿಬಿಟ್ಟು ಹೋಗ್ತಾರೆ ರೀ. ತುಂಬ ಒಳ್ಳೆಯ ಡಾಕ್ಟ್ರ್ ಅಂತ ಹೇಳ್ಬೋದು. ಅವರು ಅಲ್ಲಿಂದ ಬಂದು ನಮಗೆ ನೋಡ್ತಾರಂದ್ರೆ ಅದೊಂದು ಪುಣ್ಯನೇ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಅಷ್ಟು ಚೆನ್ನಾಗಿ ಯಾರು ಅಷ್ಟೊಂದು ನೋಡೋಂಗಿಲ್ಲ ರೀ ಕಲಬುರ್ಗಿದಾಗ. ಹಾಗಾಗಿ
ನಾವು ಸುರ್ಪುರಿಂದ ಕಲಬುರ್ಗಿಗೆ ಬಂದು ಇಲ್ಲಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊತಾರೆ ಅಮ್ಮವರು. ಹಾಗೆ ಅಮ್ಮನ ನಡಿ ಅಂತಂದು ಸಲ ಬಂದಾರೆ. ಎಲ್ಲ ಚೆಕ್ ಮಾಡಿಸಿದ್ರಿ, ಎಲ್ಲ ಮಾಡಿದ್ವಿ. ಎಲ್ಲನೂ ಕೂಡ ನೋಡಿ ಫ್ರೆಂಡ್ಸ್ ನಾರ್ಮಲ್ಲೇ ಬಂದದ್ದು ನೋಡಿರಿ. ರಾಯರಿಗೆ ನಂಬಿ ಬಂದೀನಿ ರೀ, ನನಗೇನು ಆ ಥರ ಯಾವುದು ಪ್ರಾಬ್ಲಮ್ ಇರಬಾರ್ದಪ್ಪ ಅಂತಂದು. ನೋಡಿರಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಏನಾದರೂ ಆದರೆ ತುಂಬಾ ಕಷ್ಟ. ಹಂಗಾಗಿ ಏನೂ ಇರಬಾರ್ದಂತ ರಾಯರಿಗೆ ಕೈ ಮುಗಿದು ಬಂದೀನಿ ರೀ. ಹಾಗಾಗಿ ಏನು ಯಾವುದೂ ಇಲ್ಲ ನೋಡಿರಿ ರಿಪೋರ್ಟಲ್ಲಿ. ತುಂಬಾ ಚೆನ್ನಾಗಿದೆ, ಎಲ್ಲ ನಾರ್ಮಲ್ ಬಂದುಬಿಟ್ಟಿದೆ. ಅದು ಒಂದು ಕೇಳಿಬಿಟ್ಟು ಅವಾಗ ಹೇಳಿದ್ರು ಡಾಕ್ಟ್ರು. ನನಗಂತೂ ಅಲ್ಲೇ ತುಂಬಾ ಖುಷಿ ಆಯಿತು. ಹಾಗೆ ಸುಮ್ಮನೆ ಅದು ಆಮೇಲೆ ಹೇಳಿದ್ರಿ, ನಾನು ಮೊದಲೇ ಒಂದು ವಿಡಿಯೋದಾಗ ಹೇಳಿನಲ್ರಿ ಅದೇ ಥರ ಹೇಳಿದರು. ಹಾಗಾಗಿ ಅದಕ್ಕೋಸ್ಕರ ಆಗ್ತದೆ ಒಂದಿಷ್ಟು ಟ್ಯಾಬ್ಲೆಟ್ ಬರ್ದು ಕೊಡ್ತೀನಮ್ಮ, ಒಂದು ತಿಂಗಳು ತಗೋ ಅಂತ ಹೇಳ್ಯಾರ. ಹಾಗಾಗಿ ತೊಗೊಳ್ತಾ ಇದ್ದೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.